ಉದ್ದೇಶಿಸಿ ಆಶೀರ್ವಚನ ನೀಡಲಿದ್ದಾರೆ. ಪ್ರಾತಸ್ಮರಣೀಯ ಆರಾಧ್ಯ ಗುರುದೇವರನ್ನ ಎನ್ನ ಮನೋಮಂದಿರದಲ್ಲಿ ಸ್ಮರಣೆ ಮಾಡಿ 100 ಲಕ್ಷ 1 ಕೋಟಿಯ ಈ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮದ ಉದ್ಘಾಟನೆ ಗುದ್ದಲಿ ಪೂಜೆ ನೆರವೇರಿಸಿದ ಕ್ಷೇತ್ರದ ಶಾಸಕರು, ಆತ್ಮೀಯರು, ಕ್ರಿಯಾಶೀಲರಾದ NH ಕೋನರೆಡ್ಡಿಯವರ ಆದಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯ ಮುಖ್ಯ ಅತಿಥಿ ಮಹೋದಯರೇ, ಉಪನ್ಯಾಸಕರುಂದವೇ, ಸೇರಿದಂತಹ ವಿದ್ಯಾರ್ಥಿಗಳೇ, ಪತ್ರಿಕಾ ಪ್ರತಿನಿಧಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಈಗಾಗಲೇ ಅಣ್ಣಿಗೇರಿ ಮಹಾನಗರದೊಳಗೆ ಸ್ವಚ್ಛತಾ ಅಭಿಯಾನದ ಕಾರ್ಯವನ್ನು ಮಾಡ್ತಾ ಬಂದ್ವಿ. ಈಗಿದು ಶಿಕ್ಷಣದ ಅಭಿಯಾನ. ಇವೆರಡು ಬಹಳಷ್ಟು ಅತ್ಯಗತ್ಯ, ಅಣ್ಣಿಗೇರಿ ನಗರಕ್ಕೂ ಈ ಭಾಗಕ್ಕೂ. ಈ ಕಾರ್ಯಕ್ರಮ ಇದು ಇವತ್ತೈತಿ ಅನ್ನೋದು ಗೊತ್ತಿಲ್ಲ ನನಗೆ. ಆದರೂ ಸಹಿತವಾಗಿ ಈ ಕಾಲೇಜ್ ಬಗ್ಗೆ ಆಗಲಿ, ಇಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಆಧರಿಸಿ ನಾನು ಬಸ್ ಸ್ಟ್ಯಾಂಡದ ಮುಂಭಾಗದ ವೇದಿಕೆಯೊಳಗೆ ಮಾತನಾಡಿದೆ. ನಮಗೆ ಹೆಮ್ಮೆ ಏನು ಅಂದ್ರೆ, ಮುಖಸ್ತುತಿ ಅಂತಲ್ಲ, NH ಕೋನರೆಡ್ಡಿಯವರ ಬಗ್ಗೆ ಮುಖಸ್ತುತಿ ಅಂತಲ್ಲ, ಅವರ ಕಾರ್ಯಗಳು ನಾನು ಬಹಳಷ್ಟು ಸಾರಿ ಹೇಳೀನಿ. ಯಾವುದು ಈ ಕಾರ್ಯ ಮಾಡೋಕ್ಕಾಗಂಗಿಲ್ಲ ಅಂತ ಬಹುಜನ ಶಾಸಕರು ಹೇಳ್ತಾರಲ್ಲ, ಇದಕ್ಕೆ ಅನುದಾನ ಹಾಕಕ್ಕೆ ಬರಂಗಿಲ್ಲ, ಈ ಕಾರ್ಯ ಮಾಡೋಕ್ಕೆ ಬರಂಗಿಲ್ಲ ಅಂತ ಬಹಳಷ್ಟು ಜನ ಶಾಸಕರು ಹೇಳ್ತಾರೆ. ಅದು ಬರಂಗಿಲ್ಲ ಅನ್ನುವ ಕಾರ್ಯವನ್ನು ಬಹುತೇಕ ಮಾಡಿ ತೋರಿಸಿದವರು ಯಾರಾದರೂ ಇದ್ದ NH ಕೋನರೆಡ್ಡಿಯವರು ಅನ್ನುವಂಥದ್ದನ್ನು ಈ ವೇದಿಕೆಯೊಳಗೆ ಹೆಮ್ಮೆಯಿಂದ ಹೇಳಿ, ಈ ಕಾಲೇಜ್ ಬಗ್ಗೆ ಒಂದು ಬಹುದೊಡ್ಡ ಕನಸು ಕಟ್ಟಿಕೊಂಡಾರು. MB ಹಳ್ಳಿ ಕಾಲೇಜು. ನಾನೂ ಸಹಿತವಾಗಿ ಅದಕ್ಕೆ ಕೈ ಜೋಡಿಸುವುದಕ್ಕೆ ಮುಂದಾಗ್ತೀನಿ ಅಂತ ಹೇಳೀನಿ. ವಿದ್ಯಾರ್ಥಿಗಳಿಗೆ ಅಗತ್ಯ ಇದ್ದರೆ, ನಮ್ಮ HOD ಅವರು, ನಿಮ್ಮ ಹೆಸರು ಏನಾಯ್ತಲ್ಲ, ನಮ್ಮ ಗೋಳಣ್ಣ ಅವರು ಸರ್, ಅಗತ್ಯ ಇದ್ದರೆ ನಾನು ಆ ವೇದಿಕೆಯೊಳಗೆ ಹೇಳೀನಿ, ಮತ್ತು ಅಲ್ಲಿ ಹೇಳಿದ್ದು ನಿಮ್ಗೆ ಗೊತ್ತಾಗಂಗಿಲ್ಲ ಅನ್ನೋದಕ್ಕೆ ಇಲ್ಲಿ ಹೇಳ್ತೇನೆ. ಅಗತ್ಯ ಅಂತ ಬಂದರೆ ನನಗೆ ಅನುಕೂಲ ಆಗೋ ಸಬ್ಜೆಕ್ಟ್ ಕೊಟ್ಟರೆ ವಾರದಾಗ 1 ಅಥವಾ 2 ಪೀರಿಯಡ್ ನಾನು ತೊಗೊತೀನಿ ಅನ್ನುವಾಗ ನನಗೇನು ಪೇಮೆಂಟ್ ಕೊಡೋ ಅಗತ್ಯ ಇಲ್ಲ. ಯಾರು ನೀವು NH ಕಡೆ ಇಸ್ಕೊಂತೀವಿ, ನಾವು ಗೊತ್ತೈತಿ. ನನಗೆ ಹೊಂದಾಣಿಕೆ ಆಗುವಂತಹ ಸಬ್ಜೆಕ್ಟ್ ಯಾವುದಾದ್ರೂ ಇದ್ರೆ ಕೊಡ್ರಿ, ಇಲ್ಲ ಒಂದು ಕೆಲಸ ಮಾಡಿರಿ, ವಾರದಾಗ ಒಂದು ಸಬ್ಜೆಕ್ಟ್ ಸಂಸ್ಕೃತಿ ಮತ್ತು ಪರಂಪರೆ ಅನ್ನುವುದನ್ನು ಆಧರಿಸಿ ಒಂದು ಸಬ್ಜೆಕ್ಟ್ ಹಾಕ್ಕೊಂಡು ನಾವು ಅದನ್ನು ಮಾಡ್ಕೊಂಡು ಹೋಗೋಣ. ಒಟ್ಟು ನಾನು ಬಂದು ಹೋಗ್ತೀನಿ ಅನ್ನುವುದು ಒಂದು ವ್ಯವಸ್ಥೆ ಇಟ್ಕೊಳ್ಳೋಣ ಈ ಕಾಲೇಜಿಗೆ ಅಷ್ಟೇ. ನನಗೆ ಹೆಮ್ಮೆ, ನಮ್ಮೂರಿನ ಮಕ್ಕಳು ಹೆಚ್ಚು ಕಡಿಮೆ ಇಲ್ಲೇ ಎಲ್ಲರೂ ಅಡ್ಮಿಷನ್ ಆಗಬೇಕು ಅನ್ನೋದು. ಈ ಗದಗು, ಹುಬ್ಬಳ್ಳಿ, ಹುಲಕೋಟಿ ಅದೊಂದು ದೊಡ್ಡ ನಮ್ಮೂರಿನ ದುರಂತ. ಯಾಕ್ರಿ ಸುರ್ಕೋಡೋದು ಬಾಯಿ ಬಿಟ್ಟರೆ ಎಲ್ಲರೂ ಹುಲಕೋಟಿ ಅಂತೀರಿ. ಅವು ಹುಟ್ಟಿದ್ದು ಇನ್ನೂ ಹುಟ್ಟಾಕ ತಯಾರಿರಂಗಿಲ್ಲ, ಆಗಲೇ ಅಲ್ಲಿ ರಾಜರಾಜೇಶ್ವರಿ ಅಡ್ಮಿಷನ್ ಆಗಿರ್ತಾವೆ. ಅವನೊಂದಿಷ್ಟು ಕಡಿಮೆ ಮಾಡಿರಿ. ನಮ್ಮೂರೊಳಗೆ ಏನು ಕೊಡ್ತೈತಿ? ಇಲ್ಲಿ ಎಲ್ಲವೂ ಸವಲತ್ತು ಐತಿ, ಇಲ್ಲಿ ಬೆಳೆಸ್ರಿ. ನಮ್ಮೂರಿಂದ ಒಂದು ದೊಡ್ಡ ದುರಂತ ಸರ್ ಇದು. ಕೋನರೆಡ್ಡಿ ಅವರು ಏನಾರು ನೋಡ್ರಿ, ಒಟ್ಟು ಹೊರಗಿನ ತರೋದು, ಮೆರೆಸೋದು. ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿ ಬಹುಸಂಖ್ಯೆ, ನಿಮ್ಗೆ ಗೊತ್ತಿರಲಿ, ರಾಜರಾಜೇಶ್ವರ ಶಾಲೆ ಸ್ಕೂಲ್ ಎಡ ಅಂತ ಹೇಳ್ತಾ ಇಲ್ಲ ನಾನು, ಒಳ್ಳೆಯದ. ಅದರಂಗೆ ನಾವು ಮಾಡೋಣಲ್ಲ. ಅದ ದೊಡ್ಡದು ಅನ್ಕೊಂತು ನೀವೆಲ್ಲರೂ ಅಲ್ಲೇ ಹೋದ್ರೆ ಇದು ಸಣ್ಣದಾಗಿ ಉಳಿತೈತಿ. ಇದನ್ನು ದೊಡ್ಡದು ಮಾಡುವ ಕಾರ್ಯ ನಮ್ಮದೈತಿ. ನಮ್ಮೂರೊಳಗೆ ಅಮೃತೇಶ್ವರ ಶಿಕ್ಷಣ ಸಂಸ್ಥೆ, ತದನಂತರದ ವ್ಯಾಪ್ತಿಯೊಳಗೆ ಹಳ್ಳಿ ಕಾಲೇಜು, ಇವುಗಳನ್ನು ಬೆಳೆಸುವ ಕಾರ್ಯದೊಳಗೆ ನಾವೆಲ್ಲರೂ ಹೆಜ್ಜೆ ಇಡಬೇಕು. ಮಾನ್ಯ ಶಾಸಕರು ಆಗಲೇ ಹೇಳಿದ ಹಾಗೆ ನಾವೇನೀಗ ಒಂದು ವಾರಕ್ಕೆ ಒಂದಿನ ಅಣ್ಣಿಗೇರಿಯ ಒಂದು ಓಣಿಯನ್ನು ಆಧರಿಸಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಂಡೀವಿ. ಅವತ್ತು ನೀವೆಲ್ಲರೂ ಈ ಕಾಲೇಜಿನ ಸದಸ್ಯರು ವಿತ್ HOD ಹಿಡ್ಕೊಂಡು ಎಲ್ಲರೂ ವಿದ್ಯಾರ್ಥಿಗಳು ನೀವು ಬರ್ರಿ. ಸ್ವಚ್ಛತಾ ಕಾರ್ಯದೊಂದಿಗೆ ಪ್ರತಿ ಮನೆಗಳಿಗೂ ಹೋಗಿ ನಿಮ್ಮ ಮಕ್ಕಳನ್ನು ಇದೇ ಕಾಲೇಜಿಗೆ ಅಡ್ಮಿಷನ್ ಕೊಡಬೇಕು ಅಂತ ಮನವಿ ಮಾಡುವನು, ಕರ್ಕೊಂಡು ಬರೋನು. ಮನವಿ ಮಾಡೋದಲ್ಲ, ಕರ್ಕೊಂಡ್ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸೋನು.
ನಮ್ಮ ಭಾಗದೊಳಗೆ ಇದೊಂದು ಸರ್ಕಾರಿ ಕಾಲೇಜ್, ಇದು ಹೆಸರುಳ್ಳ ಕಾಲೇಜ್ ಆಗಬೇಕು, ಆಮೇಲೆ ಒಳ್ಳೆ ಪರ್ಸೆಂಟೇಜ್ ಆಗಬೇಕು. ಆ ಸ್ವರೂಪದೊಳಗೆ ನೀವೆಲ್ಲರೂ ಕಾರ್ಯವನ್ನು ಮಾಡಿರಿ. ಅದನ್ನು ಇನ್ನೂ ಒಂದಿಷ್ಟು ಅಧಿಕವಾಗಿ ಉನ್ನತ ಕೊಯ್ಯೋಣ ಅನ್ನುವಂಥದ್ದನ್ನು ಈ ವೇದಿಕೆ ಒಳಗೆ ಹೇಳಿ ಹೆಚ್ಚು ಮಾತನಾಡೋದು ಬೇಡ. ಅಲ್ಲಿ ಜಾತ್ರಾ ಕಾರ್ಯಕ್ರಮ ಸಂಖ್ಯೆ ಭಾಳ ಬಂದೈತಿ. ಶಾಸಕರು ಬೆಳಿಗ್ಗೆ 6ರಿಂದ ಅಡ್ಡಾಡ್ಸ್ಕೊಂಡು ಹೊಂಟಾರ, ಇನ್ನೂ ಮಠ ಮುಟ್ಟಿಲ್ಲ, ಏನೇನಿಲ್ಲ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವಿದ್ಯಾರ್ಥಿಗಳು ಅತಿ ಆಸಕ್ತಿಯಿಂದ ನಮ್ಮ ಚೀಫ್ ಆಫೀಸರ್ ಹೋದ್ರ ಅವರು ಆಮೇಲೆ ಇನ್ನೊಂದು ಒಳ್ಳೆ ಕಾಲೇಜ್ ಹೆಸರು ಕೇಳೋದು 2 ಲಕ್ಷ 3 ಲಕ್ಷ ಅಲ್ಲೆಲ್ಲ ಫೀ ಕೊಟ್ಟು ಡೊನೇಷನ್ ಕೊಟ್ಟು ಸೇರೋದು. ಇಲ್ಲಿ ಫ್ರೀ ಅಲ್ರಿ, ಬರೀ 5,000 ಏನಾರ ಮಾಡಿ ನಾವ ತುಂಬೋನು, ಹಂಗ ಮಾಡೋದು. ಹೌದಾ ಶಾಸಕರೇ, ನಾವ ತುಂಬ್ಕೊಂಡು ಹೋಗೋದು. ನಮ್ಮ ಕಡೆ ಇರ್ತಿಲ್ಲ, ನೀವ ತುಂಬುದ. ನಾವು ಯಾರು ತುಂಬೋನು, ಮೆಂಬರ್ ಅದಾರ, ಎಲ್ಲರೂ ಮೆಂಬರ್ ಅದಾರ, ನಮ್ಮ ಎಚ್ ಎಲ್ಲರೂ ಕೂಡಿ ತುಂಬೋನು. ನಿಮಗೆ ಇನ್ನು ಮೇಲೆ ಅಡ್ಮಿಷನ್ ಫ್ರೀ. 5,000 ರೂಪಾಯಿನ ಕೊಡಕ್ಕೆ ಹೋಗ್ಬೇಡ್ರಿ. ನಾನು 10,000 ಒಳಗೆ ಕರ್ಸಿದ್ವಿ ಅಂದ್ರೆ ಅವ್ರಿಗೆ ಸ್ವಲ್ಪ ಖುಷಿ ಆಯ್ತು. ಅದು 5,000 ರೂಪಾಯಿ ಉಳಿಲಿ ಅವ್ರಿಗೆ. ಅದು ಬೇಕಾದ್ರೆ ಯಾವುದಾದ್ರೂ ಒಂದಿಷ್ಟು ಮತ್ತೆ ಇಲ್ಲಿ ಅಭಿವೃದ್ಧಿಗಾಗಲಿ ಅಥವಾ ಅವ್ರಿಗೆ ಅಗತ್ಯ ಬಿದ್ದಂತಹ ಸಾಮಗ್ರಿಗಳು ತರುವುದಕ್ಕಾಗಲಿ ಅಷ್ಟು ಮಾಡ್ರಿಲ್ಲ ಅದ್ರ ಒಂದು ಕೆಲಸ. ಯಾವ್ದಾವ್ದು ಚೈನ್ ಸಿಸ್ಟಮ್ ಹೊಟ್ಟೈತೆ ಅಂತ ಇದು ಒಂದು ಹೋಗ್ಲಿ, ಈ ಕಾರ್ಯ ಪ್ರಾರಂಭ ಆಗಲಿ. ಇಲ್ಲೇನು ವಿದ್ಯಾರ್ಥಿಗಳಿದಾರಲ್ಲ ಅಷ್ಟು ಮಾಡಿಬಿಡ್ರಿ, ಅದು ಭಾಳ ಚಲೋ. ನೀವು ಒಬ್ಬರನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರ್ರಿ, ನಿಮ್ಮ ಫೀ ಎಲ್ಲ ಫ್ರೀ ಆಗುತ್ತೆ. ಆ ಕೆಲಸ ಮಾಡೋದು ಅಗತ್ಯ ಬಂದ್ರೆ ಒಂದಿಷ್ಟು ನಾವೆಲ್ಲ ಸೇರಿ ಆ ಕಾರ್ಯಕ್ಕೆ ಕೈ ಜೋಡಿಸೋನು. ಅಲ್ಲಿ ಇಲ್ಲಿ ಹೋಗಿ ಲಕ್ಷ ಕೊಟ್ಟು ಅಡ್ಮಿಷನ್ ಮಾಡೋದು ಬೇಡ. ಇಲ್ಲೇ ಆಗಲಿ, ನಮ್ಮೂರು, ನಮ್ಮ ಕಾಲೇಜು, ನಮ್ಮ ಹೆಮ್ಮೆ, ಈ ಸ್ವರೂಪದೊಳಗೆ ಹೆಜ್ಜೆ ಇಡೋಣ ಅನ್ನುವಂಥದ್ದನ್ನು ಹೇಳಿ ನಮ್ಮ ಚೀಫ್ ಆಫೀಸರ್ ಹೇಳಿದರು. ಸರ್ ನೀವೆಲ್ಲರೂ ಅವರಾಗಲಿ, ಇದು ಆಗಲಿ, PSI ಆಗಲಿ, DC ಆಗಲಿ, AC ಆಗಲಿ, ಚೀಫ್ ಆಫೀಸರ್ ಆಗಲಿ, ತಹಶೀಲ್ದಾರ್ನೂ ಆಗಲಿ, ಇವತ್ತು ನಮ್ಮ ಊರಿಗೆ ಹೆಮ್ಮೆ ಅಂತಂದ್ರೆ ನಮ್ಮ ತಹಶೀಲ್ದಾರು, ನಮ್ಮ ಚೀಫ್ ಆಫೀಸರ್. ಒಮ್ಮೆ ಜೋರಾಗಿ ಅಭಿನಂದನೆ ಚಪ್ಪಾಳೆಗಳನ್ನು ಹಾಕೋಣ. ಕಾರಣ ನಾನು 20 ವರ್ಷದೊಳಗೆ ಇಂತಹ ತಹಶೀಲ್ದಾರ್ನೂ ನೋಡಿಲ್ಲ, ಇಂತಹ ಚೀಫ್ ಆಫೀಸರ್ನೂ ನೋಡಿಲ್ಲ. ಭಾಳ ಜನ ಬಂದಾರ, ಗೊತ್ತಿರ್ಲಾರ್ದಂಗನ ಹೋಗ್ಯಾರ. ಮತ್ತು ಅವ್ರು ನನಗೆ ಗೊತ್ತಾಗ್ಬೇಕಂದ್ರೆ ಚಲೋ ಇರ್ಬೇಕಂತ ಅರ್ಥ. ಈ ಸ್ವರೂಪದೊಳಗೆ ಈ ಕಾರ್ಯ ನೆರವೇರಕತ್ತೈತಿ. ಇದಕ್ಕೆಲ್ಲರೂ ಮುಂದಾಗೋಣ. ಎಲ್ಲ ಆಗ್ರಿ, ಚೀಫ್ ಆಫೀಸರ್ ಆಗಲಿ, ತಹಶೀಲ್ದಾರ್ ಆಗಲಿ, ವೈದ್ಯರಾಗಲಿ, ಏನಾರ ಆಗಲಿ, ಅದ್ರ ಮಠಕ್ಕೆ ಸ್ವಾಮಿ ಆಗ್ಬಾರ್ದು. ಯಾಕ್ರಿ ಸರ್, ಪೋಸ್ಟ್ ಒಂದೈತ್ರೆ, ಅದು ಉಪಯೋಗ ಇಲ್ಲ. ಅದು ಪೋಸ್ಟ್ ಏನೋ ಊರು ಚಿಂತೆ ಮಾಡಿ ಮೂಲ ಸೊರಗಿದ್ ನಂಗೆ 11 ಆದ್ರೂ ಟೆಪಿ ಹಾಕೊಂಡು ಅಡ್ಡಾಡೋ ಪಾಳಿ ಬಂದೈತಿ. ಒಳ್ಳೆಯದಾಗಲಿ. ನಾನು ಆಗಲೇ ಹೇಳಿದೆ, ನನ್ನ ಕ್ವಾಲಿಫಿಕೇಷನ್ನು 2 MA, MPhil, ಭಾಷಾಂತರ ಡಿಪ್ಲೊಮಾ, PhD. ಇವತ್ತು ಯಾವುದೇ ಯೂನಿವರ್ಸಿಟಿ ಕ್ವಾಲಿಫೈ ಮಾಡಿದ್ರು ಫಸ್ಟ್ ಪ್ರಿಫರೆನ್ಸ್ ನನಗೆ ಕೊಡಬೇಕು. ನಂದು UGC ನೀಟಾಗೈತಿ. ಹೌದು, ಆದರೂ ಇದನ್ನೆಲ್ಲ ಬಿಟ್ಟು ಇವತ್ತು ಜಾಯ್ನ್ ಆದರೂ ನನಗೂ ಹೆಚ್ಚು ಕಡಿಮೆ 2 ಲಕ್ಷದ ತನಕ ಸ್ಯಾಲ್ರಿ ಸಿಗುತ್ತೆ. 2 ಲಕ್ಷದ ನಾವು ಆರಾಮ್ ಇರ್ಬೋದು. ಇದು ನಾವು ಒಬ್ಬ ಆರಾಮ್ ಇರ್ಬೋದಲ್ಲ 2 ಲಕ್ಷದ. ಅದನ್ನೆಲ್ಲ ತ್ಯಾಗ ಮಾಡಿ ಇಲ್ಲಿ ಅದೀವಿ ಅಂತಂದ್ರೆ ಅದರ ಅರಿವು ಎಲ್ರಿಗೂ ಆಗಬೇಕು ಅಂತ. ನಮ್ಮಜ್ಜ ನಮ್ಮ ಊರಿನ ಸೇವೆಯೊಳಗೆ ಅದಾನಪ್ಪ ಅನ್ನುವಂಥ ಅರಿವು ಇರಬೇಕು. ನಾನು ಬಹಳಷ್ಟು ಸಾರಿ NH ಅವರಿಗಾಗಲಿ, ತಹಶೀಲ್ದಾರ್ ಆಗಲಿ, ಚೀಫ್ ಆಫೀಸರ್ಗಳಿಗಾಗಲಿ, ಈ ಊರಿನ ಅಭಿವೃದ್ಧಿ ದೃಷ್ಟಿಯೊಳಗೆ ನಾನು ಪ್ರತಿ ಹೆಜ್ಜೆ ನಿಟ್ಟಿನ ವಿನಃ ನಾನು ಮಠದ ಕಾರ್ಯಗಳನ್ನು ಹೀಗೆಲ್ಲ ಮಾಡಬೇಕು ಅಂತ ನಾ ಎಂದೂ ಅವ್ರ ಮನೆಗೆ ಹೋಗಿಲ್ಲ. ಇದು 2ನೇ ಅವಧಿ ಅವ್ರದ್ದು. ನನಗೆ 20 ವರ್ಷದ ಸಂಪರ್ಕ. ಆದರೆ ಊರಿನ ಯಾವುದೇ ಅಭಿವೃದ್ಧಿ ಇದ್ದರೂ ನಾ ಎಲ್ಲ ವೇದಿಕೆಯೊಳಗೆ ಇದನ್ನು ನೀವು ಮಾಡಿ ಕೊಡಲೇಬೇಕು ಅಂತ ಕೇಳ್ತಾ ಬಂದೀನಿ. ಕಾರಣ ಊರು ಬೆಳೆದ್ರೆ ಸಾಕು, ಅದು ಮಠ ಬೆಳೆದಂಗೆ. ಒಂದು ದಿವಸ ನಮ್ಮ ಊರಿನ ಭಕ್ತರ ಮನಸ್ಸು ಮಾಡಿದರೆ ಸಾಕು, ಆ ಮಠವನ್ನು ಬಂಗಾರದೊಳಗನ ಕಟ್ಟಬಹುದು, ಅದೇನು ದೊಡ್ಡದಲ್ಲ ಅನ್ನುವಂಥದ್ದು ನನಗೆ ಗೊತ್ತೈತಿ. ಮಠ ಕಟ್ಟೋದು ಬೇರೆ, ಊರು ಕಟ್ಟುವ ಕಾರ್ಯ ಕಣಿ ಆಗಬೇಕು ಅನ್ನುವಂತಹ ವ್ಯವಸ್ಥೆ ಒಳಗೆ ಸಾಗಿ ಬಂದೀವಿ. ಇದರ ಉಪಯೋಗ, ಶಾಸಕರು ಕೊಡುವಂಥ ಉಪಯೋಗ, ಇದೆಲ್ಲರೂ ನಾವು ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ ಅನ್ನುವಂಥದ್ದನ್ನು ಹೇಳಿ ಮಾನ್ಯ ಶಾಸಕರಿಗೆ ತಮ್ಮೆಲ್ಲರ ಪರವಾಗಿ ಈಗ 1 ಕೋಟಿ ಕೊಟ್ಟಾರ. ಮುಂದೆ ಅಗತ್ಯಿದ್ರೆ 30 ನಮ್ದಲ್ರಿ ಇಲ್ಲಿದು, ಇಲ್ಲಿ 1 ಕೋಟಿ ಕೊಟ್ಟಾರದು ಒಂದಲ್ಲಿ 1 ಕೋಟಿ. ಮತ್ತೆ ಅಗತ್ಯ ಬಿದ್ದರೆ ನೀವೇನೈತೆ ಅದನ್ನು ಮತ್ತೆ ಬೇಡಿಕೆ ಹೇಳ್ರಿ, ಮತ್ತೆ ಕೊಡ್ತಾರೆ. ಆ ಕಾರ್ಯ ಸದಾವ ಕಾಲ ನಮ್ಮ ಊರಿನ ವ್ಯಾಪ್ತಿಯೊಳಗೆ ಸಾಗಲಿ ಅನ್ನುವಂಥದ್ದನ್ನು ಹೇಳಿ ಮತ್ತು ನನಗೂ ಕೊಟ್ಟಾರ 30 ಲಕ್ಷ. ಅದನ್ನು ಹೇಳ್ತೀನಿ ಕೇಳಿ, ನಮಗೂ 30 ಲಕ್ಷ ಕೊಟ್ಟಾರ.
ಅದು ಇನ್ನೊಂದು ತಿಂಗಳದೊಳಗೆ ಪ್ರಾರಂಭ ಆಗ್ತದೆ. ಈಗ ನಾಳೆ ನಾಡ್ದು ಅವ್ರು ಬಂದು ಗುದ್ಲಿ ಪೂಜೆ ಆ ಕಾರ್ಯಕ್ರಮ ನೆರವೇರ್ತದೆ. ಆದ್ರೆ ಗುದ್ಲಿ ಪೂಜೆ ಭಾಳ ಆಗ್ಯಾವ ನಮ್ಮ, ಆದ್ರೆ ಇದು ಸರಿ ಇದು ಕಂಪ್ಲೀಟ್ ಆಗಲಿ ಅನ್ನುವಂಥ ಅಪೇಕ್ಷೆ ನಮ್ಮ. ಗುದ್ಲಿ ಪೂಜೆ ಮಾಡೋದ್ರ ಮುಂದೆ 10,000 ರೂಪಾಯಿ ಖರ್ಚು ಮಾಡೀನಿ ಸರ್ ನಾನು. ನೀವೇ ಮಾಡಿದ್ರೆ ಹೌದು, ಅದು ಒಂದು ಹೆಮ್ಮೆ ನಮಗೆ. ಅದ ಈಗ ಒಂದು ವಾರ ಅವ್ರು ಇರುವಂತ ಹೇಳ್ಬಿಟ್ಟಿಲ್ಲ ನಾ ಎಂದಾರ ಬಂದವರು. ಆಮೇಲೆ ಅವ್ರು ಏನಂತಾರೆ ಆ ದಿನ ನಿಗದಿ ಮಾಡಿಕೊಂಡು ಗುದ್ಲಿ ಪೂಜೆ ಮಾಡೋಣ. 30 ಲಕ್ಷ ಕೊಟ್ಟಾರ. ಇದೇ ಅವಧಿ ಒಳಗನ ವರ್ಷದೊಳಗನ ಇನ್ನೂ 20 ಜೋಡಣೆ ಮಾಡ್ತೀನಿ ಅಂದಾರ. ಈ ಅವಧಿ ಒಳಗೆ ಸರಿಸುಮಾರು 1 ಕೋಟಿಯ ಕಟ್ಟಡ ಆ ಮಠದ ವ್ಯವಸ್ಥೆ ಒಳಗೆ ಮಾಡಿ ಕೊಡ್ತಿದ್ದೆ ಇದ್ದಾರೆ ಅಂದಾರೆ. ನನ್ನ ಮಠಕ್ಕಾಗಿದ್ದಕ್ಕೂ ಒಮ್ಮ ಅವರಿಗೆ ನೀವೆಲ್ಲರೂ ಸೇರಿ ಜೋರಾಗಿ ಅಭಿನಂದನೆ ಚಪ್ಪಾಳಿ ಸಲ್ಲಿಸ್ತಾರೆ. ಅದು ನಿಮ್ಮೆಲ್ಲರ ಮಠ ಅನ್ನುವಂಥದ್ದು ಹೇಳಿ, ಈ ಕಾರ್ಯ ಕಟ್ಟಡದ ಪ್ರಾರಂಭದ ವ್ಯವಸ್ಥೆ ನನಗೆ ಎಷ್ಟು ತೃಪ್ತಿ ತಂದೈತಲ್ಲ ಅಷ್ಟ ತೃಪ್ತಿ ಈ ಊರಿಗೆ ಆಗೈತಿ, ಪ್ರತಿಯೊಬ್ಬರಿಗೆ ಆಗಿದೆ ಅನ್ನುವಂಥದ್ದನ್ನು ಹೇಳಿ ಮಾನ್ಯ ಶಾಸಕರಿಗೆ ಸದಾವಕಾಲ ನಾವೆಲ್ಲರೂ ಗೌರವ ಸಲ್ಲಿಸೋಣ ಅನ್ನುವಂಥದ್ದನ್ನು ತಿಳಿಪಡಿಸಿ ನನ್ನ 4 ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಈಗ ಅಡ್ಮಿಷನ್ಗೆ 10,000 ಹೇಳಿದ್ದು ನೆನಪಾತ ನಿಮಗಿಲ್ಲ?